ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈಗ ನ್ಯೂಸ್ನಲ್ಲಿರೋದು ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಸ್ಟಾಕ್ಗಳು. ಹಾಗೆ ಚರ್ಚೆಲಿರುವಂತಹ ಒಂದು ವಿಷಯ, ನಾವೇನು ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ ಹಾಗೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ SIP ಅನ್ನ ಮಾಡ್ತಿದೀವಿ. ಆ SIP ಅನ್ನ ನಾವೀಗ ಸ್ಟಾಪ್ ಮಾಡಬೇಕಾ? ಯಾಕೆಂದ್ರೆ ಕಳೆದ 1 ವರ್ಷಗಳಲ್ಲಿ SIP ಗಳಿಂದ ಅಷ್ಟೊಳ್ಳೆ ರಿಟರ್ನ್ಸ್ ಜನರೇಟ್ ಆಗ್ತಿಲ್ಲ. ಆದ್ರಿಂದ ಕೇವಲ ನಾವು ಲಾರ್ಜ್ ಕ್ಯಾಪ್ ನಲ್ಲಿ ಕಾನ್ಸಂಟ್ರೇಷನ್ ಅನ್ನ ಮಾಡಬೇಕಾ ಅಥವಾ ಬೇರೆ ಅಸೆಟ್ ಕ್ಲಾಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾ? ಈ ರೀತಿಯ ಕ್ವೆಶ್ಚನ್ಸ್ಗಳೀಗ ಬರ್ತದೆ. ರೀಸೆಂಟ್ ಆಗಿ ICICI ಪ್ರುಡೆನ್ಷಿಯಲ್ AMCಯ CIO ಕೂಡ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಸ್ಟಾಕ್ಗಳು ತುಂಬಾನೇ ಓವರ್ ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತದೆ. ಆದ್ರಿಂದ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ ಏನ್ SIP ಗಳನ್ನ ಮಾಡ್ತಿದ್ರ, ಆ SIP ಗಳಿಂದ ಅಷ್ಟು ಒಳ್ಳೆ ರಿಟರ್ನ್ಸ್ ಸಿಗದೇ ಇರುವಂತ ಚಾನ್ಸಸ್ ಇದೆ. ಸೊ ನಿಮ್ಮ SIP ಇಂದ ಎಕ್ಸಿಟ್ ಆಗೋದಕ್ಕೆ ಇದು ಒಳ್ಳೆ ಒಂದು ಸಂದರ್ಭ ಅಂತ ಅವರು ಹೇಳಿದ್ರು. ಹಾಗೆ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ನಡೀತಿದೆ. ನಾವು ಈಗ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರೆ ಅಥವಾ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಸ್ ಇದ್ರೆ ನಾವು ಯಾವ ರೀತಿಯ ಡಿಸಿಷನ್ಸ್ ಗಳನ್ನ ತಗೋಬೇಕು, ಆ ಕ್ವೆಶ್ಚನ್ ನಿಮ್ಮಲ್ಲಿ ಕೂಡ ಇರುತ್ತೆ. ಆ ಕ್ವೆಶ್ಚನ್ಗೆ ಆನ್ಸರ್ ಮಾಡುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಮಾರ್ಕೆಟ್ ನಲ್ಲಿ 2024 ಅಕ್ಟೋಬರ್ ನಿಂದ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಲಾರ್ಜ್ ಕ್ಯಾಪ್ ಕ್ಯಾಟಗರಿಯನ್ನ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಕಳೆದ 1 ವರ್ಷದಲ್ಲಿ 58% ನಷ್ಟು ಆಕ್ಟಿವ್ ಲಾರ್ಜ್ ಕ್ಯಾಪ್ ಫಂಡ್ಸ್ ಏನಿದೆ ಅದು ನೆಗೆಟಿವ್ ರಿಟರ್ನ್ಸ್ ಗಳನ್ನ ಜನರೇಟ್ ಮಾಡಿ ಕೊಟ್ಟಿದೆ. ಅದೇ ಮಿಡ್ ಕ್ಯಾಪ್ ಫಂಡ್ ಗಳನ್ನ ನಾವು ಚೆಕ್ ಮಾಡಿದಾಗ 55% ಮಿಡ್ ಕ್ಯಾಪ್ ಫಂಡ್ಗಳು ಕಳೆದ 1 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಡ್ತಿದೆ. ಸ್ಮಾಲ್ ಕ್ಯಾಪ್ ಫಂಡ್ ಕ್ಯಾಟಗರಿಗೆ ನಾವು ಬಂದಾಗ 70% ಸ್ಮಾಲ್ ಕ್ಯಾಪ್ ಫಂಡ್ಗಳು ನೆಗೆಟಿವ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಡ್ತಿದೆ. ಸೊ ಹೆಚ್ಚಿನ ಸ್ಮಾಲ್ ಕ್ಯಾಪ್ ಫಂಡ್ಗಳ ರಿಟರ್ನ್ಸ್ ಏನಿದೆ ನೆಗೆಟಿವ್ ಆಗಿರೋದು ಕಾಣಿಸ್ತಿದೆ. ಅದಕ್ಕೆ ರೀಸನ್ ಏನು ಅಂದ್ರೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ತುಂಬಾನೇ ಮೊಮೆಂಟಮ್ ಬಂದಿತ್ತು. ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಒಳ್ಳೆ ಒಂದು ರಿಟರ್ನ್ಸ್ ಕೊಡ್ತಿದೆ ಅಂತ ಕಳೆದ 3 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಸ್ಮಾಲ್ ಕ್ಯಾಪ್ ನಲ್ಲಿ ಇನ್ವೆಸ್ಟ್ಮೆಂಟ್ ಬರ್ತಾ ಇತ್ತು. ಹಾಗೆ ಕಳೆದ ವರ್ಷ ಸೆಬಿ ಕೂಡ ಒಂದು ಕಾಷನ್ ಅನ್ನ AMC ಗಳಿಗೆ ಕೊಟ್ಟಿದ್ರು, ಸ್ಟ್ರೆಸ್ ಟೆಸ್ಟ್ ಅನ್ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಲಾರ್ಜ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಸ್ಟಾಕ್ ಗಳು ತುಂಬಾನೇ ಓವರ್ ವ್ಯಾಲ್ಯೂಡ್ ಆಗಿದೆ. ಸೊ ಏನಾದ್ರೂ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಬಂದ್ರು ಕೂಡ ತುಂಬಾನೇ ನೆಗೆಟಿವಿಟಿ ಈ ಫಂಡ್ ಗಳಲ್ಲಿ ಬರ್ಬೋದು ಅಂತ ಸೆಬಿ ಸ್ಟ್ರೆಸ್ ಟೆಸ್ಟ್ ನ ಬಗ್ಗೆ ಕೂಡ ಹೇಳಿದ್ರು. ಅದರ ಬಗ್ಗೆ ಕೂಡ ನಾನು ವಿಡಿಯೋನ ಮಾಡಿದ್ದೆ. ಬಟ್ ನೀವು ಕೋವಿಡ್ ಸಂದರ್ಭದಿಂದ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರೆ ನೀವು ಈಗಲೂ ಕೂಡ ಪ್ರಾಫಿಟ್ ನಲ್ಲಿ ಇರ್ತೀರಾ. ಕಳೆದ ಒಂದೂವರೆ ವರ್ಷದಿಂದ ನೀವು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಆಗ ನಿಮಗೆ ಮೇ ಬಿ ನೆಗೆಟಿವ್ ರಿಟರ್ನ್ಸ್ ಸಿಕ್ಕಿರುತ್ತೆ ಅಥವಾ ನಿಮ್ಮ ಪೋರ್ಟ್ಫೋಲಿಯೋ ಇರುವಂತಹ ಸ್ಟಾಕ್ ಗಳಲ್ಲಿ ಸ್ವಲ್ಪ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಕ್ಕಿರುತ್ತೆ. ಯಾಕೆಂದ್ರೆ ಆಲ್ರೆಡಿ ಈಗ BSE ಸೆನ್ಸೆಕ್ಸ್ ಆಲ್ ಟೈಮ್ ಹೈ ಲೆವೆಲ್ಸ್ ನಿಂದ 11% ಅರೌಂಡ್ ಅಲ್ಲಿ ಕರೆಕ್ಟ್ ಆಗಿದೆ. BSE ಮಿಡ್ ಕ್ಯಾಪ್ ಇಂಡೆಕ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 18% ನ ಕರೆಕ್ಷನ್ ಇದೆ. ಅದೇ BSE ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನಲ್ಲಿ 20% ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಹೆಚ್ಚಿನ ಒಂದು ಕರೆಕ್ಷನ್ ಕಾಣಿಸ್ತಿದೆ. ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಯಾವಾಗಲೂ ಕೂಡ ವಾಲಟೈಲ್ ಆಗಿ ಇರುತ್ತೆ. ಬುಲ್ಲಿಶ್ ಮಾರ್ಕೆಟ್ ನಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ, ಒಳ್ಳೆ ಒಂದು ರಿಟರ್ನ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ಮಾರ್ಕೆಟ್ ವೀಕ್ ಆದಾಗ ಈ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ತುಂಬಾನೇ ಕರೆಕ್ಷನ್ ಬರುತ್ತೆ. ಆದ್ರಿಂದ ನೀವು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಅಥವಾ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರ ಅಂದ್ರೆ ನೀವು ರಿಸ್ಕ್ ಅನ್ನ ತಗೊಂಡೇ ಆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸ್ಮಾಲ್ ಕ್ಯಾಪ್ ಫಂಡ್ ಗಳ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಅನ್ನ ಅಬ್ಸರ್ವ್ ಮಾಡೋಣ. ಹಿಸ್ಟಾರಿಕಲಿ ಯಾವ ರೀತಿಯ ಒಂದು ರಿಟರ್ನ್ಸ್ ಅನ್ನ ಸ್ಮಾಲ್ ಕ್ಯಾಪ್ ಫಂಡ್ ಗಳು ಜನರೇಟ್ ಮಾಡಿ ಕೊಟ್ಟಿದೆ ಅದನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ 2006 2007 ವರ್ಷವನ್ನ ಕನ್ಸಿಡರ್ ಮಾಡ್ಕೊಂಡಾಗ 2 ವರ್ಷಗಳಲ್ಲಿ ಸ್ಮಾಲ್ ಕ್ಯಾಪ್ ಫಂಡ್ ಗಳಿಂದ ಒಳ್ಳೆ ಒಂದು ರಿಟರ್ನ್ಸ್ ನೋಡೋದಕ್ಕೆ ಸಿಕ್ಕಿದೆ. 2006ರಲ್ಲಿ 31% ರಿಟರ್ನ್ಸ್ ಅನ್ನ ಸ್ಮಾಲ್ ಕ್ಯಾಪ್ ಫಂಡ್ ಗಳು ಜನರೇಟ್ ಮಾಡಿ ಕೊಟ್ಟಿದ್ರೆ 2007ರಲ್ಲಿ 56% ರಿಟರ್ನ್ಸ್ ನೋಡೋದಕ್ಕೆ ಸಿಕ್ಕಿದೆ. ಮತ್ತೆ 2008ರಲ್ಲಿ ಮಾರ್ಕೆಟ್ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಆ ಸಂದರ್ಭದಲ್ಲಿ 62% ನಷ್ಟು ನೆಗೆಟಿವ್ ರಿಟರ್ನ್ಸ್ ಜನರೇಟ್ ಆಗಿದೆ. ಸೊ 2 ಕಂಟಿನ್ಯೂಸ್ ಪಾಸಿಟಿವ್ ಇಯರ್ಸ್ ಗಳ ನಂತರ ಒಂದು ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಮತ್ತೆ 2009ರ ಮಾರ್ಕೆಟ್ ರಿಕವರಿನಲ್ಲಿ ಸ್ಮಾಲ್ ಕ್ಯಾಪ್ ಫಂಡ್ಗಳು 99% ನಷ್ಟು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ. ಸೊ ನೀವೇನಾದ್ರೂ 2008ರ ಮಾರ್ಕೆಟ್ ಕ್ರಾಶ್ ನಲ್ಲಿ SIP ಗಳನ್ನ ಸ್ಟಾಪ್ ಮಾಡಿದ್ರೆ ಅಥವಾ ಸ್ಮಾಲ್ ಕ್ಯಾಪ್ ಸಹವಾಸ ನಮಗೆ ಬೇಡ ಅಂತ ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಎಕ್ಸಿಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಈ ಒಂದು ರಿಟರ್ನ್ಸ್ ಏನು ಜನರೇಟ್ ಆಯ್ತು ಈ ರಿಟರ್ನ್ಸ್ ನಿಮಗೆ ಸಿಗ್ತಿರ್ಲಿಲ್ಲ. ಆದ್ರಿಂದ ಸ್ಮಾಲ್ ಕ್ಯಾಪ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ ಅಂದ್ರೆ ಸ್ವಲ್ಪ ಪೇಷನ್ಸ್ ನಿಂದ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಮತ್ತೆ 2010ರಲ್ಲಿ 19% ರಿಟರ್ನ್ಸ್ ಸ್ಮಾಲ್ ಕ್ಯಾಪ್ ಫಂಡ್ ಗಳಿಂದ ನೋಡೋದಕ್ಕೆ ಸಿಕ್ತು. ಆಲ್ರೆಡಿ 2009ರಲ್ಲಿ 99% ರಿಟರ್ನ್ ಸಿಕ್ಕಿರುವಾಗ ಸೊ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ಸ್ ಎಕ್ಸ್ಪೆಕ್ಟೆಡ್ ಇರುತ್ತೆ ಅಥವಾ SIP ಗಳು ಸ್ಲೋ ಡೌನ್ ಆಗುವಂತ ಚಾನ್ಸಸ್ ಗಳು ಇರುತ್ತೆ. ಮತ್ತೆ ಅಬ್ಸರ್ವ್ ಮಾಡಿ 2011ರಲ್ಲಿ 26% ನೆಗೆಟಿವ್ ರಿಟರ್ನ್ಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಆಗ್ತಾ ಹೋದಾಗ ಸ್ವಲ್ಪ ಕರೆಕ್ಷನ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಅಂತ ಸಂದರ್ಭಗಳಲ್ಲಿ ನೆಗೆಟಿವ್ ರಿಟರ್ನ್ಸ್ ಕಾಮನ್ ಆಗಿರುತ್ತೆ. ಹಾಗೆ ಟ್ರೆಂಡ್ ಕಂಟಿನ್ಯೂ ಆಗ್ತಾ 2017ರಲ್ಲಿ 50% ರಿಟರ್ನ್ಸ್ ಜನರೇಟ್ ಆಗಿತ್ತು. ಸೊ ಮತ್ತೆ ಕಂಟಿನ್ಯೂಸ್ 2 ವರ್ಷ ಯಾವುದೇ ರೀತಿಯ ರಿಟರ್ನ್ಸ್ ಇರಲಿಲ್ಲ. ಅದಾದ್ಮೇಲೆ ಕೋವಿಡ್ ಸಿಚುವೇಶನ್ ಬಂತು. ಕೋವಿಡ್ ಸಿಚುವೇಶನ್ ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅಷ್ಟೇ ಬೇಗ ಮಾರ್ಕೆಟ್ ರಿಕವರ್ ಕೂಡ ಆಗಿದೆ. 2020ರ ಕೋವಿಡ್ ವರ್ಷದಲ್ಲಿ ಕೂಡ 24% ರಿಟರ್ನ್ಸ್ ಅನ್ನ ಸ್ಮಾಲ್ ಕ್ಯಾಪ್ ಫಂಡ್ ಗಳು ಜನರೇಟ್ ಮಾಡಿ ಕೊಟ್ಟಿದೆ. 2021ರಲ್ಲಿ ಸ್ಟ್ರಾಂಗ್ ರಿಟರ್ನ್ಸ್ ನೋಡೋದಕ್ಕೆ ಸಿಕ್ಕಿದೆ. ಅದಾದ್ಮೇಲೆ 2022ರಲ್ಲಿ ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಆಗಿದ್ರಿಂದ ಸ್ವಲ್ಪ ಸ್ಲೋ ಡೌನ್ ನೋಡೋದಕ್ಕೆ ಸಿಕ್ತು.
ಬಂತು, ಮತ್ತೆ ಕಂಪನಿಗಳು ಒಳ್ಳೆ ಒಂದು ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು, ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗುತ್ತೆ ಅಂತ 2023ರಲ್ಲಿ ಕೂಡ ಸ್ಟ್ರಾಂಗ್ ರಿಟರ್ನ್ಸ್ ನೋಡೋದಕ್ಕೆ ಸಿಕ್ಕಿದೆ. 2024ರ ಫಸ್ಟ್ ಹಾಫ್ನಲ್ಲಿ ಕೂಡ ಸ್ಮಾಲ್ ಕ್ಯಾಪ್ ಫಂಡ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಸೊ ಕಳೆದ 4-5 ವರ್ಷಗಳಲ್ಲಿ ಆಲ್ರೆಡಿ 150% ರಿಟರ್ನ್ಸ್ ಸ್ಮಾಲ್ ಕ್ಯಾಪ್ ಫಂಡ್ಗಳಿಂದ ಜನರೇಟ್ ಆಗಿದೆ. ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು, ನಾವು 2024ರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಹೈಯರ್ ಲೆವೆಲ್ ನಲ್ಲಿ ಹೈಯರ್ ವ್ಯಾಲ್ಯೂಷನ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀವಿ, ಅಲ್ಲಿಂದ ಸ್ಟಾಕ್ಗಳು ಕರೆಕ್ಟ್ ಆಗ್ತಿರೋದ್ರಿಂದ ನಮಗೆ ನೆಗೆಟಿವ್ ರಿಟರ್ನ್ಸ್ ನೋಡೋದಕ್ಕೆ ಸಿಗ್ತದೆ. ಬಟ್ ನೀವು 2020-21ರಲ್ಲೇ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ನಿಮಗೆ ಅಷ್ಟಾಗಿ ನೆಗೆಟಿವಿಟಿ ನೋಡೋದಕ್ಕೆ ಸಿಗ್ತಿರೋದಿಲ್ಲ. ಬಟ್ ಈಗ ಆಲ್ರೆಡಿ ಒಳ್ಳೆ ಒಂದು ರಿಟರ್ನ್ಸ್ ಸ್ಮಾಲ್ ಕ್ಯಾಪ್ ಫಂಡ್ಗಳಿಂದ ನೋಡೋದಕ್ಕೆ ಸಿಕ್ಕಿರೋದ್ರಿಂದ ಸ್ವಲ್ಪ ವೀಕ್ನೆಸ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಆಲ್ರೆಡಿ 2-3 ತಿಂಗಳಲ್ಲಿ ನಮಗೆ 20% ನೆಗೆಟಿವ್ ರಿಟರ್ನ್ಸ್ ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಬಟ್ ಒಂದು ರಿಕವರಿಯ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸೊ ಈ ರೀತಿಯಲ್ಲಿ ರಿಕವರಿ ಬರಬೇಕು ಅಂದ್ರೆ ಸ್ಮಾಲ್ ಕ್ಯಾಪ್ ಕಂಪನಿಗಳು ಒಳ್ಳೆ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾ ಹೋಗಬೇಕಾಗುತ್ತೆ. ಆಗೇನಾಗುತ್ತೆ, ವ್ಯಾಲ್ಯೂಯೇಷನ್ ಚೀಪ್ ಆಗುತ್ತೆ, ಮತ್ತೆ ಸ್ಮಾಲ್ ಕ್ಯಾಪ್ಗಳಲ್ಲಿ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಬರುವಂತ ಚಾನ್ಸಸ್ ಇರುತ್ತೆ. ಸ್ವಲ್ಪ ಪೇಷನ್ಸ್ ನಿಂದ ವೇಟ್ ಮಾಡಬೇಕಾಗುತ್ತೆ. ನೀವು ಡೇಟಾವನ್ನ ಕೂಡ ಅಬ್ಸರ್ವ್ ಮಾಡಿದ್ದೀರಾ, ಕಂಟಿನ್ಯೂಸ್ ಪಾಸಿಟಿವ್ ಟ್ರೆಂಡ್ ಇದ್ದಾಗ ಸ್ವಲ್ಪ ನೆಗೆಟಿವ್ ರಿಟರ್ನ್ಸ್ ಕೂಡ ಬರುತ್ತೆ. ಅಷ್ಟೇ ಫಾಸ್ಟ್ ಆಗಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ರಿಕವರ್ ಕೂಡ ಆಗುತ್ತೆ. ಸೊ ICICI ಮ್ಯೂಚುವಲ್ ಫಂಡ್ನ CIO ಹೇಳಿದ ರೀತಿಯಲ್ಲಿ ನಾವು SIPಗಳನ್ನು ಸ್ಟಾಕ್ ಮಾಡಬೇಕಂದ್ರೆ ಯಾವುದೇ ಕಾರಣಕ್ಕೂ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ರೆ SIPಗಳನ್ನು ಸ್ಟಾಕ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದ್ರೆ ನೀವು ಹೈಯರ್ ವ್ಯಾಲ್ಯೂಷನಲ್ಲಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀರಾ. ಈಗ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಕರೆಕ್ಟ್ ಆಗ್ತದೆ, ಲೋವರ್ ವ್ಯಾಲ್ಯೂಷನ್ಗೆ ಬಂದಿದೆ. ಈಗ ನೀವು SIP ಅನ್ನ ಸ್ಟಾಪ್ ಮಾಡಿದ್ರೆ ನಿಮಗೆ ಈ ಒಂದು ಲೋವರ್ ವ್ಯಾಲ್ಯೂಷನಲ್ಲಿ ಬೈ ಮಾಡುವಂತ ಆಪರ್ಚುನಿಟಿ ಮಿಸ್ ಆಗುತ್ತೆ. ನೀವು 5-10 ವರ್ಷದ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅನ್ನ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ರಿಕವರಿ ಬಂದೇ ಬರುತ್ತೆ. ಆದ್ರಿಂದ ಪ್ಯಾನಿಕ್ ಆಗದೇನೆ ಸೊ ಖಂಡಿತವಾಗ್ಲೂ ನಿಮ್ಮ SIPs ಅನ್ನ ಕಂಟಿನ್ಯೂ ಮಾಡಬಹುದಾಗುತ್ತೆ. ಹಾಗೇನೆ ಇನ್ನು ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಕೂಡ ಒಳ್ಳೆ ಒಂದು ಆಪರ್ಚುನಿಟಿ ಈಗ ಕ್ರಿಯೇಟ್ ಆಗಿದೆ. ಬಟ್ ಅಲೋಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಹಣವನ್ನು ನೀವು ಸ್ಮಾಲ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಾನು ಯಾವಾಗಲೂ ಕೂಡ ಹೇಳ್ತಿರ್ತೀನಿ, ಡೈವರ್ಸಿಫಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ 50-60% ನೀವು ಲಾರ್ಜ್ ಕ್ಯಾಪ್ ಅಲ್ಲೇ ಮಾಡಿ ಅಂತ ನಾನು ಹೇಳ್ತಿಲ್ಲ, ಬಟ್ ಡೈವರ್ಸಿಫಿಕೇಶನ್ ಇರಲೇಬೇಕಾಗುತ್ತೆ. ನಿಫ್ಟಿ ಸ್ಟಾಕ್ಗಳು ಏನು ರಿಟರ್ನ್ಸ್ ಕೊಡೋದಿಲ್ಲ ಅಂತ ನೀವು ನಿಫ್ಟಿ ಸ್ಟಾಕ್ಗಳನ್ನು ಅವಾಯ್ಡ್ ಮಾಡಿದ್ರೆ ಈ ರೀತಿಯ ಮಾರ್ಕೆಟ್ ವೀಕ್ನೆಸ್ ನಲ್ಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ತುಂಬಾನೇ ಬ್ಲೀಡ್ ಆಗುತ್ತೆ. ಆದ್ರಿಂದ ಅಲೋಕೇಶನ್ಸ್ ನ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಹಾಗೆ ನೀವು ಕೇವಲ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ನಲ್ಲೇ SIP ಅನ್ನ ಮಾಡ್ತಿದ್ರೆ ಅಂದ್ರೆ ಅದನ್ನ ಅವಾಯ್ಡ್ ಮಾಡಿ. ಯಾವ ಒಂದು ಫಂಡ್ ನಿಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ ಸೊ ಆ ಫಂಡ್ ಗಳಲ್ಲಿ SIP ಅನ್ನ ಕಂಟಿನ್ಯೂ ಮಾಡಿ. ಮಿಕ್ಕ ಫಂಡ್ ಗಳಲ್ಲಿ ಬೇಕಿದ್ರೆ SIP ಅನ್ನ ಸ್ಟಾಪ್ ಮಾಡಿ. ಅದರ ಬದಲಾಗಿ ಯಾವ್ದಾದ್ರು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಸೊ ಈ ರೀತಿಯಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಆಗುತ್ತೆ. ಹಾಗೆ ಮಾರ್ಕೆಟ್ ವೀಕ್ನೆಸ್ ನ ಸಂದರ್ಭದಲ್ಲಿ ಹೆಚ್ಚಿನ ಒಂದು ವೀಕ್ನೆಸ್ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರೋದಿಲ್ಲ. ಸೊ ನಿಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಕೂಡ ಈಗ ಸಿಕ್ಕಿದೆ. ಬಟ್ ನಿಮ್ಮ ಪೋರ್ಟ್ಫೋಲಿಯೋ ಆಲ್ರೆಡಿ ಡೈವರ್ಸಿಫೈ ಆಗಿದೆ, ನಾನು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಗಳಲ್ಲಿ ಡಿವೈಡ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರೆ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾಪ್ ಮಾಡುವಂತ ಯಾವುದೇ ನೆಸೆಸಿಟಿ ಇರೋದಿಲ್ಲ. ಹಾಗೆ 2025ರ ಮ್ಯೂಚುವಲ್ ಫಂಡ್ ಡೇಟಾವನ್ನು ಅಬ್ಸರ್ವ್ ಮಾಡಿದಾಗ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಏನು ಕಡಿಮೆ ಆಗ್ತಿರೋದು ಕಾಣಿಸ್ತಿಲ್ಲ. ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ 5,721 ಕೋಟಿಯ ಇನ್ವೆಸ್ಟ್ಮೆಂಟ್ ಬಂದಿದೆ. ಡಿಸೆಂಬರ್ ತಿಂಗಳಲ್ಲಿ 4,688 ಕೋಟಿಯ ಇನ್ವೆಸ್ಟ್ಮೆಂಟ್ ಬಂದಿತ್ತು. ಮೇ ಬಿ ಇಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ಗಳು ಪ್ಯಾನಿಕ್ ಆಗ್ತಿರ್ಬೋದು, ಬಟ್ HNIsಗಳಾಗಿರ್ಬೋದು, ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡೋರು ಯಾವುದೇ ರೀತಿಯಲ್ಲಿ ಪ್ಯಾನಿಕ್ ಆಗ್ತಿಲ್ಲ. ಅವರು ಇನ್ನೂ ಹೆಚ್ಚಾಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಯಾಕೆಂದ್ರೆ ಲಾಂಗ್ ಟರ್ಮ್ ನಿಂದ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಿರೋರಿಗೆ ಮಾರ್ಕೆಟ್ ನ ಬಗ್ಗೆ ಗೊತ್ತಿರುತ್ತೆ. ಮಾರ್ಕೆಟ್ ನಲ್ಲಿ ಎಷ್ಟು ಕರೆಕ್ಷನ್ ಬರುತ್ತೋ ಅಷ್ಟೇ ಫಾಸ್ಟ್ ಆಗಿ ಮಾರ್ಕೆಟ್ ರಿಕವರ್ ಆಗುತ್ತೆ, ಅದರಿಂದ ಒಳ್ಳೆ ಒಂದು ರಿಟರ್ನ್ಸ್ ಕೂಡ ಸಿಗುತ್ತೆ ಅಂತ. ಸೊ ಅವ್ರು ಯಾರು ಕೂಡ ಮ್ಯೂಚುವಲ್ ಫಂಡ್ ನಲ್ಲಿ ತಮ್ಮ SIPs ಅನ್ನ ಹಾಗೆ ಇನ್ವೆಸ್ಟ್ಮೆಂಟ್ ಅನ್ನ ಕಡಿಮೆ ಮಾಡ್ತಿಲ್ಲ, ಅದರ ಬದಲಾಗಿ ಅವರು ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಸೊ ರಿಟೇಲ್ ಇನ್ವೆಸ್ಟರ್ಸ್ ಆಗಿ ನಾವು ಕೂಡ ಅಷ್ಟೇ ಅದೇ ರೀತಿಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಕಂಟಿನ್ಯೂ ಆಗ್ಬೇಕಾಗುತ್ತೆ. SIPsಗಳು ಕೂಡ ಅಷ್ಟೇ ರಿಡೀಮ್ ಆಗ್ತಿಲ್ಲ, ಕೇವಲ ಸ್ಟಾಪ್ ಆಗ್ತದೆ. ಅದು ಕೂಡ ಹೆಚ್ಚಾಗಿ ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ SIPs ಸ್ಟಾಪ್ ಆಗ್ತಿರೋದು ಕಾಣಿಸ್ತದೆ. ಇಲ್ಲೂ ಕೂಡ ಅಷ್ಟೇ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಕೇವಲ ಸ್ಮಾಲ್ ಕ್ಯಾಪ್ ಅಲ್ಲಿ ಮಾತ್ರ ನೀವು ಇನ್ವೆಸ್ಟ್ ಮಾಡ್ತಿದ್ರೆ ಆಗ ಕೆಲವೊಂದಿಷ್ಟು ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ SIP ಅನ್ನ ಸ್ಟಾಪ್ ಮಾಡ್ಬೋದು. ಇಲ್ಲ ಅಂದ್ರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಕಂಟಿನ್ಯೂ ಮಾಡ್ಬೋದಾಗತ್ತೆ. ಹಾಗೆ ಯಾವುದೇ ರೀತಿಯ ಪ್ಯಾನಿಕ್ ಕೂಡ ಮಾರ್ಕೆಟ್ ನಲ್ಲಿ ಇಲ್ಲ. ಕೆಲವೊಂದಿಷ್ಟು ನೆಗೆಟಿವ್ ನ್ಯೂಸ್ಗಳು ಬರ್ತಿರೋದ್ರಿಂದ ಸ್ವಲ್ಪ ವೀಕ್ನೆಸ್ ಕಾಣಿಸ್ತದೆ. ವ್ಯಾಲ್ಯೂಷನ್ ಕನ್ಸರ್ನ್ ಕೂಡ ಇದೆ. Q3 ನಲ್ಲಿ ಸಾಕಷ್ಟು ಕಂಪನಿಗಳು ಅಷ್ಟೊಳ್ಳೆ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಿಲ್ಲ, ಅದರಿಂದ ಓವರ್ ಆಲ್ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗ್ತದೆ. ಅದರ ಜೊತೆಯಲ್ಲಿ ನೀವು ಕೂಡ ಪ್ಯಾನಿಕ್ ಆಗಿ ಮ್ಯೂಚುವಲ್ ಫಂಡ್ ಗಳಿಂದ ನಿಮ್ಮ ಯೂನಿಟ್ಸ್ ಗಳನ್ನ ರೆಡೀಮ್ ಮಾಡ್ತಾ ಹೋದ್ರೆ AMC ಮ್ಯಾನೇಜರ್ಸ್ ಗಳಿಗೆ ಕೂಡ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಅವರು ಕೂಡ ಮಾರ್ಕೆಟ್ ನಿಂದ ದುಡ್ಡನ್ನ ಆಚೆ ತೆಗಿಬೇಕಾಗತ್ತೆ. ಆದ್ರಿಂದ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ, ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಆಗ್ತಾ ಹೋಗ್ಬೇಕಾಗತ್ತೆ.
ಸೊ ಯಾವಾಗ ಮಾರ್ಕೆಟ್ನಲ್ಲಿ ವೊಲಟಾಲಿಟಿ ಇರುತ್ತೆ ಆಗ ಎಸ್ ಐ ಪಿಸ್ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ. ಮಾರ್ಕೆಟ್ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ನೀವು ಎಸ್ ಐ ಪಿಗಳನ್ನ ಮಾಡ್ತಾ ಹೋದಾಗ ನೀವು ಹೈಯರ್ ಲೆವೆಲ್ ನಲ್ಲಿ ಯೂನಿಟ್ಸ್ ಗಳನ್ನ ಬೈ ಮಾಡ್ತಾ ಹೋಗ್ತಿರ್ತೀರಾ ಅಥವಾ ಹೈಯರ್ ಲೆವೆಲ್ ನಲ್ಲಿ ಸ್ಟಾಕ್ಸ್ ಗಳನ್ನ ಬೈ ಮಾಡ್ತಾ ಹೋಗ್ತಿರ್ತೀರಾ. ಅದೇ ಮಾರ್ಕೆಟ್ ನಲ್ಲಿ ವೊಲಟಾಲಿಟಿ ಇದ್ರೆ ಲೋವರ್ ಲೆವೆಲ್ ಗಳಲ್ಲಿ ಬೈ ಮಾಡ್ಕೊಳ್ಳುವಂತ ಆಪರ್ಚುನಿಟಿ ನಿಮಗೆ ಸಿಗುತ್ತೆ. ಸೊ ಇದರಿಂದ ನಿಮ್ಮ ಲಾಂಗ್ ಟರ್ಮ್ ಆವರೇಜ್ ಕಾಸ್ಟ್ ಏನಿದೆ ಅದು ಕಡಿಮೆ ಆಗಿ ಒಳ್ಳೆ ಒಂದು ರಿಟರ್ನ್ ಸಿಗುತ್ತೆ. ಹಾಗೆ ಲಾರ್ಜ್ ಕ್ಯಾಪ್ಗಳಿಗೆ ಕಂಪೇರ್ ಮಾಡಿದಾಗ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಏನಿದೆ ಬಹಳಷ್ಟು ಬೇಗನೆ ರಿಕವರ್ ಆಗುತ್ತೆ. ಎಷ್ಟು ಬೇಗ ಕರೆಕ್ಷನ್ ಬರುತ್ತೋ ಅಷ್ಟೇ ಫಾಸ್ಟ್ ಆಗಿ ರಿಕವರ್ ಆಗೋದ್ರಿಂದ ಸೊ ಬೇಗನೆ ನಿಮಗೆ ರಿಟರ್ನ್ಸ್ ಕೂಡ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಪೋರ್ಟ್ಫೋಲಿಯೋನಲ್ಲಿ 25% ಅಲೋಕೇಶನ್ ಅನ್ನು ಮಾತ್ರ ಸ್ಮಾಲ್ ಕ್ಯಾಪ್ಗಳಿಗೆ ಮಾಡಿ, ಅದಾದ್ಮೇಲೆ ಮಿಡ್ ಕ್ಯಾಪ್ ಮತ್ತೆ ಲಾರ್ಜ್ ಕ್ಯಾಪ್ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಕೊಳ್ಳಿ. ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಿ ಇಟ್ಕೊಂಡಷ್ಟು ಕೂಡ ರಿಟರ್ನ್ಸ್ ನಿಮಗೆ ಸ್ಟ್ರಾಂಗ್ ಆಗಿ ಸಿಗುತ್ತೆ. ಸೊ ಫೈನಲ್ ಆಗಿ ನೀವು ಏನು ಡಿಸಿಷನ್ ಅನ್ನು ತಗೋಬೇಕು ಅಂದ್ರೆ ನಿಮ್ಮ ಎಸ್ ಐ ಪಿಸ್ ಏನಿದೆ ಅದನ್ನು ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಲಾಂಗ್ ಟರ್ಮ್ ನ ಪ್ಲಾನ್ ಇರೋದ್ರಿಂದ ಯಾವುದೇ ರೀತಿಯಲ್ಲಿ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. 25%ಗೂ ಹೆಚ್ಚಿನ ಅಲೋಕೇಶನ್ ಸ್ಮಾಲ್ ಕ್ಯಾಪ್ಗಳಲ್ಲಿ ಇದ್ರೆ ಈಗ ನಿಮ್ಮ ಪೋರ್ಟ್ಫೋಲಿಯೋನ ರಿವೈಸ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ಕೋಬಹುದಾಗುತ್ತೆ. ಸೊ ಮಾರ್ಕೆಟ್ ನಲ್ಲಿ ನಾವು ಯಾವಾಗಲೂ ಕೂಡ ಎಮೋಷನ್ ಬೇಸಿಸ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಾರ್ದು. ಶಾರ್ಟ್ ಟರ್ಮ್ ನಲ್ಲಿ ವೊಲಟಾಲಿಟಿ ಇದೆ, ಈಗ ನಾನು ಎಕ್ಸಿಟ್ ಆಗ್ತೀನಿ, ಈ ಮಾರ್ಕೆಟ್ ನ ಸಾವಾಸ ನನಗೆ ಬೇಡ ಅಂತ ನೀವು ಅನ್ಕೊಂಡ್ರೆ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿರುವಾಗ ಆ ರಿಟರ್ನ್ಸ್ ಗಳನ್ನ ನೀವು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆದ್ರಿಂದ ಈ ರೀತಿಯ ವೊಲಟಾಲಿಟಿಗಳಲ್ಲಿ ಸ್ವಲ್ಪ ಪೇಷನ್ಸ್ ಆಗಿರಿ. ಹಾಗೆ ಯಾವಾಗಲೂ ಕೂಡ ಪೋರ್ಟ್ಫೋಲಿಯೋನ ಚೆಕ್ ಮಾಡಿ 30% ಲಾಸ್ ಆಗಿದೆ, ನಾನು 10 ಲಕ್ಷ ಇನ್ವೆಸ್ಟ್ ಮಾಡಿದೆ ಅದರಲ್ಲಿ ಆಲ್ರೆಡಿ 3 ಲಕ್ಷ ಲಾಸ್ ಆಗಿದೆ, ಈ ರೀತಿಯಲ್ಲಿ ನೀವು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದ್ರೆ ಎಲ್ಲಿವರೆಗೂ ನೀವು ಆ ಶೇರ್ಸ್ ಗಳನ್ನ ಮ್ಯೂಚುವಲ್ ಫಂಡ್ ಗಳನ್ನ ಸೆಲ್ ಮಾಡೋದಿಲ್ಲ ಅಲ್ಲಿವರೆಗೂ ನಿಮಗೆ ಲಾಸ್ ಆಗಿರೋದಿಲ್ಲ. ಜಸ್ಟ್ ನಿಮಗೆ ನೆಗೆಟಿವ್ ರಿಟರ್ನ್ಸ್ ಈಗ ಸಿಗ್ತದೆ, ಮತ್ತೆ ಮಾರ್ಕೆಟ್ ರಿಕವರ್ ಆದಾಗ ಆ ಲಾಸ್ ಕೂಡ ರಿಕವರ್ ಆಗುತ್ತೆ. ಯಾವಾಗ ನೀವು ಲಾಸ್ ನಲ್ಲಿ ಎಕ್ಸಿಟ್ ಆಗ್ತೀರಾ ಅದು ನಿಮ್ಮ ಲಾಸ್ ಆಗಿರುತ್ತೆ. ಸೊ ಆ ರೀತಿಯ ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ. ರಿಕವರಿಗೆ ವೆಯ್ಟ್ ಮಾಡಿ, ರಿಕವರಿ ಬಂದೇ ಬರುತ್ತೆ, ನಿಮಗೆ ಒಳ್ಳೆ ಒಂದು ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ. ಸೊ ಆಲ್ರೆಡಿ ನಾನು ನಿಮಗೆ ಡೇಟಾ ಸಮೇತ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವಾಗ ಸ್ಮಾಲ್ ಕ್ಯಾಪ್ಗಳು ಒಂದು ಸ್ಟ್ರಾಂಗ್ ರಿಟರ್ನ್ಸ್ ಅನ್ನ 2-3 ವರ್ಷ ಜನರೇಟ್ ಮಾಡಿ ಕೊಟ್ಟಿರುತ್ತೆ ಈ ರೀತಿಯ ಒಂದು ಕರೆಕ್ಷನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಅಷ್ಟೇ ಫಾಸ್ಟ್ ಆಗಿ ಆ ಫಂಡ್ಗಳು ರಿಕವರ್ ಕೂಡ ಆಗಿದೆ. ಆದ್ರಿಂದ ಎಸ್ ಐ ಪಿಗಳನ್ನು ಸ್ಟಾಪ್ ಮಾಡಬೇಡಿ, ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಕಂಟಿನ್ಯೂ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.